ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನನಗೆ ಭಾಳ ಅತ್ಯಂತ ಒಂದು ತೃಪ್ತಿ ಕೊಡುವಂಥದ್ದು ನಮ್ಮಲ್ಲಿ ಇಬ್ಬರು ಮಹಾನ್ ರೈತರ ಅನುಭವವನ್ನು ಹಂಚಿಕೊಂಡಂಥ ಸನ್ಮಾನ್ಯ ರಂಗಸ್ವಾಮಿಯವರು ಹಾಗೂ ಮತ್ತೊಬ್ಬರು ಟೊಮೆಟೊ ಬಗ್ಗೆ ಮಾತಾಡೋಂಥ ನಿತಿನ್ ನಮ್ಮ ಶ್ರೀನಾಥ್ ಅವರು ನಿಜವಾಗ್ಲೂ ಸ್ಫೂರ್ತಿ ಕೊಡುವಂಥ ವಿಚಾರವನ್ನು ಅವರು ಹಂಚಿಕೊಂಡಿದ್ದಾರೆ. ಬೇರೆ ಯಾವುದೇ ಬೇಕಾದ್ರೂ ಉದ್ಯಮ ಮಾಡಬಹುದಾಯಿತು. ಅವರ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಡಾಕ್ಟರ್ ರಂಗಸ್ವಾಮಿ ಅವರು ಅದೇ ಕೃಷಿ ಕ್ಷೇತ್ರದಲ್ಲಿ ಅವರು ಮಾಡಿರುವಂಥ ಸಾಧನೆ, ಬನ್ನಿ ಲಿಂಗೇಗೌಡರು ಬನ್ನಿ, ಅವರ ಮಾಡಿರುವಂಥ ಸಾಧನೆ ಖಂಡಿತ ಭವಿಷ್ಯದ ಯುವಕರಿಗೆ ಸ್ಫೂರ್ತಿ ಕೊಡುವಂಥದ್ದು. ಎಲ್ಲ ಒಂದು ವೈವಿಧ್ಯ ಕ್ಷೇತ್ರದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ. ನಾವು ಸಮಗ್ರ ಕೃಷಿ ಅಂತ ಹೇಳ್ತೀವಿ. ಇವತ್ತು ನಾವು ಮುಂದಿನ ಭವಿಷ್ಯದಲ್ಲಿ ಒಟ್ಟು ಇಳುವರಿ ಕಡಿಮೆ ಆಗ್ತಾ ಇದೆ. ಇಳುವರಿ ಕಡಿಮೆ ಆದ ಒಂದು ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಕೃಷಿಕರೇನಾದರೂ ಭದ್ರವಾಗಿ ನಿಲ್ಲಬೇಕು ಅಂದರೆ ಸಮಗ್ರ ಕೃಷಿ. ಆ ಸಮಗ್ರ ಕೃಷಿಯನ್ನು ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸುಮಾರು 20 ವರ್ಷದಿಂದಲೇ 2005ರಲ್ಲೇ ಇದನ್ನು ಪ್ರತಿಯೊಬ್ಬರು ರೈತರು ಅಳವಡಿಸ್ಕೊಂಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕೃಷಿಯಲ್ಲಿ ಸುಸ್ಥಿರವಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ತದನಂತರ ನಮ್ಮ ಮಾಡಿದಂಥ ಮಾದರಿಯನ್ನು 2014-15ರಲ್ಲಿ ನಮ್ಮ ಈಗಿನ ಪ್ರಧಾನಮಂತ್ರಿಗಳಿಗೂ ಸಹ ಆ ಒಂದು ಸಮಗ್ರ ವರದಿಯನ್ನು ಕೊಟ್ಟು ರಾಷ್ಟ್ರವ್ಯಾಪ್ತಿ ಇದನ್ನು ಜಾರಿಗೊಳಿಸಲಿಕ್ಕೂ ನಾವು ಸಂದೇಶ ಕೊಟ್ಟಿದ್ದೀವಿ. ಅಂದರೆ ಸಮಗ್ರ ಕೃಷಿಯ ರೈತನಿಗೆ ಭದ್ರ ನಿಲ್ಲಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇವತ್ತಿನ ಇಳುವಳಿ ಬಂದು 87% ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ. ಇವರಿಗೆ ಕೃಷಿಯಲ್ಲಿ ಆಧಾರವಾಗಿ ನಿಂತ್ಕೋಬೇಕು ಅಂದರೆ ಸಮಗ್ರ ಕೃಷಿ ಮಾತ್ರ. 1-2 ಉದ್ದಿಮೆಯಲ್ಲಿ ನಿಂತಾಗ ಏನಾದರೂ ಪ್ರಕೃತಿ ವೈಪರೀತ್ಯದಲ್ಲಿ ಮತ್ತೊಂದು ಕಾರಣದಿಂದ ವ್ಯತ್ಯಾಸವಾದರೆ ಖಂಡಿತ ಭಾಳ ಕಷ್ಟ ಆಗುತ್ತೆ. ಅದರಿಂದ ಆ ಒಂದು ಸಂದೇಶವನ್ನು ಅವರು ಭಾಳ ನಿಮಗೆ ಯಶಸ್ವಿ ಮನವರಿಕೆ ಮಾಡಿ ಹೇಳಿದ್ದಾರೆ. ಅದೇ ರೀತಿ ಶ್ರೀನಾಥ್ ಅವರು ಈ ಟೊಮೆಟೊ ಬಗ್ಗೆ ತಮ್ಮ ಒಂದು ಅನುಭವವನ್ನು ವೈಜ್ಞಾನಿಕವಾಗಿ ಏನು ಬೆಳಿಬೋದು, ಏನೇನು ಸವಾಲುಗಳಿದ್ದಾವೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಟೊಮೊಟೊವನ್ನು ನಾವು ಯಾವ ರೀತಿ ಬೆಳೆದ್ರೆ ಮಾರುಕಟ್ಟೆ ವಿಚಾರ ಮತ್ತೊಂದು ಗಮನ ಇಟ್ಕೊಂಡು ಸಾಧ್ಯ ಅನ್ನೋದನ್ನು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ವರ್ಷಗಳಲ್ಲಿ ಡಿಜಿಟಲ್ ಅಗ್ರಿಕಲ್ಚರ್ ಇದು ಅತ್ಯಂತ ಭಾಳ ವಿಶೇಷವಾದ ಹೊಸ ತಂತ್ರಜ್ಞಾನ ಬಳಕೆಗೆ ಬರ್ತಾ ಇದೆ. ಇದನ್ನು ಸದ್ಬಳಕೆ ಮಾಡ್ಕೊಂಡಿದೆ. ಆದರೆ ನಾವು ಮುಂದಿನ ದಿನಗಳಲ್ಲಿ ಎಷ್ಟು ನಮ್ಮ ಅವಶ್ಯಕತೆ ಇದೆ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಹಾಗೂ ಹೊರದೇಶಗಳಿಗೆ, ಈ ಒಂದು ಆಧಾರದ ಮೇಲೆ ಬೆಳೆಯನ್ನು ಬೆಳೆಯುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು. ಆ ಡಿಜಿಟಲ್ ಟೆಕ್ನಾಲಜಿ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇನ್ನೊಂದು ML, ಇವೆರಡನ್ನೂ ನಾವು ಬಳಸ್ಕೊಂಡಿದೆ. ಆದರೆ ಖಂಡಿತ ಈ ಮಾರುಕಟ್ಟೆ ಏರುಪೇರನ್ನು ಹತೋಟಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವ್ಯಾವ ಬೆಳೆ ಎಷ್ಟೆಷ್ಟಿದೆ ಅನ್ನೋದನ್ನು ಮಾಹಿತಿನ ತೆಗೆದುಕೊಳ್ಳಿಕ್ಕೂ ಅವಕಾಶ ಇದೆ. ಅದನ್ನು ಒಂದು ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಆ ಒಂದು ಬೆಳೆ ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು, ಎಷ್ಟು ನಾವು ಬೇರೆ ಪ್ರೊಸೆಸಿಂಗ್ ಇರ್ಬೋದು, ಬೇರೆ ಬೇರೆ ಉದ್ದೇಶಕ್ಕೆ ಯಾವ ರೀತಿ ತಯಾರಿ ಆಗಬೇಕು, ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಯಾವ ರೀತಿ ಸಜ್ಜಾಗಬೇಕು ಅನ್ನೋ ವಿಚಾರಗಳು ತಾನಾಗೆ ಮುಂದೆ ಬರ್ತವೆ. ಈ ಮೊದಲೇ ಒಂದು ತಯಾರಿ ಆಗಿದ್ದರೆ ನಾವೇನು ಮಾರುಕಟ್ಟೆಯ ಏರ್ಪೇರಿಗೆ ತುತ್ತಾಗೋ ಸಮಸ್ಯೆನ ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ಇದು ಅತ್ಯಂತ ಭಾಳ ಮುಖ್ಯವಾದ್ದು. ಈ ದಿಕ್ಕಿನಲ್ಲಿ ಇವೆರಡು ತಂತ್ರಜ್ಞಾನಗಳು ಮುಂದೆ ಹೆಚ್ಚು ಬಳಕೆ ಬರ್ತವೆ. ಅದೇ ರೀತಿ ನಮ್ಮ ಕಾಫಿಯ ಒಂದು ಸಂಸ್ಥೆಯ ಮುಖ್ಯಸ್ಥರಾದಂಥ ಶ್ರೀ ದಿನೇಶ್ ಅವರು ಭಾಳ ವಿಶೇಷವಾಗಿ ಕಾಫಿ ನಡೆದು ಬಂದ ದಾರಿಯನ್ನು, ಇವತ್ತಿನ ಅವಶ್ಯಕತೆ, ಮುಂದಿನ ಅವಶ್ಯಕತೆ ಬಗ್ಗೆನೂ ಭಾಳ ಸಮಗ್ರವಾಗಿ ಹೇಳಿದ್ದಾರೆ. ಅದು ಒಂದು ಭಾಳ ಇನ್ಸ್ಪೈರ್ ಮಾಡುವಂಥದ್ದು. ನಾನು ಡಾಕ್ಟರ್ ಸುಧಾಕರ್ ಬಂದಾಗ ಪಕ್ಕದಲ್ಲಿ ಮಾತಾಡ್ತಾ ಇದ್ದೆ. ನಮ್ಮ ನಾನ್ ಟ್ರೆಡಿಷನಲ್ ಏರಿಯಾದಲ್ಲಿ ಈ ಕಾಫಿ ಬೆಳೆಸುವಂಥ ಒಂದು ಪ್ರಕ್ರಿಯೆ 80-90ರಲ್ಲಿ ಸ್ವಲ್ಪ ಪ್ರಾರಂಭವಾಯಿತು. ಆದರೆ ಕಾರಣಾಂತರದಿಂದ ನಾವು ಅದನ್ನು ಸ್ಥಗಿತಗೊಳಿಸ್ಬೇಕಾಯಿತು. ಯಾಕೆಂದರೆ 92ರಲ್ಲಿ ಅವರ ತಂದೆಯವರು ಈ ಒಂದು ತೆಂಗಿನ ತೋಟದಲ್ಲಿ ಕಾಫಿನ ಬೆಳೆದಿದ್ದರು. ಆವಾಗ ನಾವು ಹೋಗಿ ನೋಡಿದಾಗ ಸಾಕಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರು. ನಾನು ಅವಾಗ ಬೆಂಗಳೂರು ಡಿವಿಷನ್ ಕೋಆರ್ಡಿನೇಟರ್ ಇದ್ದೆ. ನಮ್ಮ ವಿಶ್ವವಿದ್ಯಾಲಯ ನಮ್ಮನ್ನು ಹೋಗಿ ಒಂದು ತಂಡದ ಮೂಲಕ ಹೋಗಿ ನೋಡಿದಾಗ ಇದು ಭಾಳ ಕಷ್ಟ. ಮುಂದಿನ ದಿನಗಳಲ್ಲಿ ಕಾಫಿ ಬೆಳೆದರೆ ಇದನ್ನು ಉಳಿಸ್ಕೊಳ್ಳೋದು ಬಯಲುನಾಡಲ್ಲಿ ಆ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅನ್ನೋ ಒಂದು ದಿನದಲ್ಲಿ ಸ್ಥಗಿತ ಮಾಡಬೇಕಾಯಿತು.
ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಬಯಲುನಾಡಿಗೂ ಬೇಕಾದಂಥ ತಳಿಗಳೇನಾರ ಕಂಡುಹಿಡಿದ್ರೆ ಬಹುಶಃ ಕಾಫಿ ಏರಿಯಾ ನಾವೇನು ಹೇಳಿದ್ರೋ 7 ದಶಲಕ್ಷ ಟನ್ ಉತ್ಪಾದನೆ ಮಾಡ್ಬೋದು, ಉತ್ಪಾದನೆ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ಇಲ್ಲಿ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಬರುತ್ತೆ. ಈ ಹಾಲಿ ಇರುವಂಥ ಬೆಳೆಗಿಂತ ಆ ಒಂದು ಕಾಫಿ ಬೆಳೆ ಹೆಚ್ಚು ಲಾಭದಾಯಕ ಅಂದಾಗ ಖಂಡಿತ ಅದರಲ್ಲೂ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಅಂತ ರೈತರು ನಾವು ಏನೇ ಆಗಲಿ ಮಾಡೇ ಮಾಡ್ತೀವಿ ಅಂತಾರೆ. ಅದು ಸಾಧ್ಯ ಇದೆ, ಆದರೆ ಆ ತಳಿಗಳು ಬೇಕಾಗಿದೆ. ಆ ದಿಕ್ಕಿನಲ್ಲಿ ಈ ಸಂಶೋಧನೆ ಸಹ ಬೇಕಾಗಿದೆ. ಅದನ್ನು ಅವರು ಕಾಫಿ ಮಂಡಳಿಯ ಅಧ್ಯಕ್ಷರಾದ್ದರಿಂದ ಆ ಒಂದು ಸಂಶೋಧಕರಿಗೆ ಈ ದಿಕ್ಕಿನಲ್ಲಿ ಕೆಲವು ಸಲಹೆ ಕೊಡೋದು ಭಾಳ ಅವಶ್ಯಕತೆ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಡಾಕ್ಟರ್ ನಾರಾಯಣ ಸ್ವಾಮಿಯವರು ಈಗ ಬೀಜದ ಒಂದು ವಿಚಾರ ಬಂದಾಗ ಗುಣಮಟ್ಟದ ಬೀಜ ಉಪಯೋಗಿಸಿದಾಗ ಮಾತ್ರ ನಿರೀಕ್ಷಣೆ ಮಟ್ಟ ಇಳಿವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ. ನಮ್ಮ ದೊರೆತ ಒಂದು ಅಂಕಿಅಂಶದ ಪ್ರಕಾರ ರಾಜ್ಯದಲ್ಲಿ ಕೇವಲ 30-35% ಬೀಜೋತ್ಪಾದನೆ ಆಗ್ತಾ ಇದೆ. ಇನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೆ ಅವಲಂಬಿಸಿದೆ ಅನ್ನೋ ವಿಚಾರನ ಹೇಳ್ತಾ ಇದ್ರು. ಆ ಬೀಜೋತ್ಪಾದನೆ ಒಂದು ಪ್ರಕ್ರಿಯೆ ತೆಗೆದುಕೊಂಡಾಗ ನಾವು ಮಾಮೂಲಿ ಏನು ಉತ್ಪಾದನೆ ಮಾಡ್ತೀವೋ ಅದಕ್ಕೂ ಇದಕ್ಕೂ ಸುಮಾರು 2 ಪಟ್ಟು ಹೆಚ್ಚುವರಿ ಲಾಭ ಪಡೀಲಿಕ್ಕೂ ಅವಕಾಶ ಇದೆ. ಅಂದರೆ ಎಲ್ಲೆಲ್ಲಿ ಇವತ್ತಿನ ವಿದ್ಯಾವಂತ ರೈತರು ಕೃಷಿಗೆ ಇಳಿತಾರೋ ಅಂಥವ್ರು ಆದಷ್ಟು ಬೀಜೋತ್ಪಾದನೆ ಪ್ರಕ್ರಿಯೆಯಲ್ಲಿ ತೊಡಕೊಂಡ್ರೆ ಆರ್ಥಿಕವಾಗಿ ಹೆಚ್ಚು ಸಬಲೀಕರಣ ಆಗಲಿಕ್ಕೂ ಸಾಧ್ಯ ಆಗುತ್ತೆ. ಈ ದಿಕ್ಕಿನಲ್ಲಿ ಅವರು ಮಾರ್ಗದರ್ಶನ ಕೊಡೋಕ್ಕೂ ಸಹ ಸಾಕಷ್ಟು ಬದ್ಧರಿದ್ದಾರೆ. ಅವರ ಒಂದು ಸಂಪನ್ಮೂಲ ಮಾಹಿತಿಯನ್ನು ಪಡೆದು ಕೆಲವು ರೈತರು ಈ ದಿಕ್ಕಿನಲ್ಲಿ ಮುಂದುವರೆದಿದೆ. ಆದರೆ ಆರ್ಥಿಕವಾಗಿ ಹೆಚ್ಚು ಸದೃಢಗೊಳ್ಳಿಕ್ಕೂ ಅವಕಾಶ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ, ಇವತ್ತು ನಮ್ಮ ವಸಂತ್ ಕುಮಾರ್ ಬಂದಿದ್ದಾರೆ. ಬಹುಶಃ ಅವರು ಮೊನ್ನೆ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ತಿಮ್ಕಾಪುರ ಅವರು ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ನಮ್ಮ ನೀವು ಮಾತಾಡ್ಬೇಕಾಯ್ತಲ್ಲ ಬಹುಶಃ. ಹೌದಾ, ಇರಲಿ. ಡಾಕ್ಟರ್ ಪ್ರಸನ್ನ ಅವರು ಇಸ್ರೇಲ್ ಟೆಕ್ನಾಲಜಿ ಬಗ್ಗೆ ಕೆಲವು ವಿಚಾರ ಹಂಚ್ಕೊಳ್ಬೇಕಾಯಿತು. ಕಾಲದ ಒಂದು ಮಿತಿಯಿಂದ ಅದನ್ನು ಸ್ಥಗಿತಗೊಳಿಸಿದ್ದಾರೆ. ಆದರೂ ಮಧ್ಯಾಹ್ನದಲ್ಲಾದರೂ ತಾವು ಈ ಒಂದು ಮಾಹಿತಿನ ಹಂಚಿಕೊಳ್ಳಿ. ನಮ್ಮ ಈ ಒಂದು ಪತ್ರಿಕೆಯನ್ನು ತರ್ತಾ ಇದ್ದೀರಲ್ಲ, ಆ ಪತ್ರಿಕೆಯಲ್ಲಿ ಈ ಇಸ್ರೇಲ್ ಕೃಷಿಯಿಂದ ನಾವು ಇನ್ನೂ ವೇಗವಾಗಿ ಹೇಗೆ ಕೃಷಿಯಲ್ಲಿ ಬೆಳಿಬೋದು ಅಂತ ಕೆಲವು ವಿಚಾರಗಳನ್ನು ಅವರು ಹಂಚಿಕೊಳ್ಳಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಒಂದು ಭಾಳ ಉಪಯುಕ್ತವಾದಂಥ ವೇದಿಕೆ. ಇವತ್ತಿನ ಚರ್ಚೆ ಬಹುಶಃ ನಮ್ಮ ಭವಿಷ್ಯದಲ್ಲಿ ಈ ಒಂದು ಭಾಗವಹಿಸಿದಂಥ ಎಲ್ಲ ಉದ್ಯಮಿಗಳಿಗೆ ಸ್ಫೂರ್ತಿದಾಯಕವಾದಂಥದ್ದು. ನಾನು ಕೊನೆಯಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ಭವಿಷ್ಯದ ಕೃಷಿಯಲ್ಲಿ ನಾವು ಮಾಡಬೇಕಾಗಿರೋಂಥದ್ದು ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ. ಸಂಸ್ಕರಣೆ ಯಾತಕ್ಕೋಸ್ಕರ ಹೇಳ್ತೀನಿ ಅಂತಂದರೆ, ನಮ್ಮ ರಾಷ್ಟ್ರದಲ್ಲಿ ಲಭ್ಯವಿರುವ 2024-25 ಒಂದು ಅಂಶದ ಪ್ರಕಾರ ಪ್ರತಿ ವರ್ಷ 95,000 ಕೋಟಿಯಷ್ಟು ಉತ್ಪಾದನೆ ಪೋಲಾಗ್ತಾ ಇದೆ. ಕೃಷಿ ಉತ್ಪಾದನೆ ಪೋಲಾಗ್ತಾ ಇದೆ. ಅದು ತೋಟಗಾರಿಕೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಪೋಲಾಗ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದಾದರೆ, ನಮ್ಮ ಕೆಲವು ಹುಣಸೆ ಮತ್ತು ಹಲಸು, ಜಮೀನಲ್ಲಿ ಈ ಥರ ಬೆಳೆಗಳಲ್ಲೂ ಸಾಕಷ್ಟು ಪೋಲಾಗುವಂಥ ಮಾಹಿತಿ ಇತ್ತೀಚಿನ 1.5-2 ವರ್ಷದಲ್ಲಿ ಕಂಡು ಬಂದಾಗ, ನಮ್ಮ ಡಾಕ್ಟರ್ MS ಮರಿಗೌಡ ಫೌಂಡೇಶನ್ ಒಂದು ವತಿಯಲ್ಲಿ ಯಾವ ರೀತಿ ಇದಕ್ಕೆ ಶಾಶ್ವತವನ್ನು ಉತ್ತರವನ್ನು ಕೊಡ್ಬೋದು ಅಂತೇಳಿ ನಿರಂತರವಾಗಿ ಚಿಂತನೆ ಮಾಡಿ 40 ಉದ್ದಿಮೆಗಳನ್ನು ನಾವು ಈ 9 ಜಿಲ್ಲೆಗಳಲ್ಲಿ ಇವತ್ತು ಪ್ರೋತ್ಸಾಹಿಸಿ ಪ್ರಾರಂಭ ಮಾಡ್ತಾ ಇದ್ದೀವಿ ಹುಣಸೆ ಪ್ರೊಸೆಸಿಂಗ್ ವಿಚಾರದಲ್ಲಿ. ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ತೆಂಗಿನ ನಾವು ಕಲ್ಪವೃಕ್ಷ ಅಂತೀವಿ. ಈ ಒಂದು ಹುಣಸೆ 2ನೇ ಕಲ್ಪವೃಕ್ಷ ಅಂತ ಹೇಳ್ಬೋದು. ಅಷ್ಟು ಧೈರ್ಯವಾಗಿ ಹೇಳ್ಬೋದು. ಪ್ರತಿಯೊಂದು ಭಾಗನೂ ಉಪಯೋಗ ಆಗುತ್ತೆ. ನೀವು ಹಣ್ಣಿರ್ಬೋದು, ಅದರ ಒಂದು ಬೀಜ ಇರ್ಬೋದು. ಬೀಜದ ಬಗ್ಗೆ ನಾನು ಹೋದ ವರ್ಷವೂ ಹೇಳ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಈ ಮಂಡಿ ಚುಪ್ ನೋವು, ಮತ್ತೊಂದು ಕೈಕಾಲು ನೋವು ಬಳಸಲಿಕ್ಕೆ ಹಿಡಿದ ಮೇಲೆ ಅವರು ಆಪರೇಷನ್ ಮಾಡುವಂಥ ವಿಚಾರನೂ ಕೈ ಬಿಟ್ಟಿದ್ದಾರೆ. ಅಂದರೆ ಅಷ್ಟೊಂದು ಶಕ್ತಿ ಇರುವಂಥ ಹುಣಸೆ ಬೀಜ ಅದು. ಅದನ್ನು ಬಳಸುವಂಥ ಸದ್ಬಳಕೆ ಮಾಡುವಂಥ ಒಂದು ಪ್ರಕ್ರಿಯೆಯೂ ಬೇಕಾಗಿದೆ. ಹಾಗೆ ಅದರ ಬೇರೆ ಬೇರೆ ಸೊಪ್ಪಿರ್ಬೋದು ಮತ್ತು ನಾರಿರ್ಬೋದು, ಇವೆಲ್ಲವೂ ಪ್ರತಿಯೊಂದು ಉಪಯೋಗ ಬರುವಂಥವು. ಅದು ಎಲ್ಲೋ ಒಂದು ಕಡೆ ಇದನ್ನು ಮುಖ್ಯವಾಗಿ ತರುವಂಥ ಕೆಲಸ ಆಗಿಲ್ಲ. ಆ ಒಂದು ದಿಕ್ಕಿನಲ್ಲಿ ಉದ್ಯಮಿಗಳು ಇವತ್ತೇನು ನಮ್ಮ ಯುವಕರು ಬರ್ತಾ ಇದ್ದಾರೋ ಅವರು ಈ ಮೌಲ್ಯವರ್ಧನೆ ಸಂಸ್ಕರಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರೆ ಬರೀ ಈ ಒಂದು ಕೆಲವು ಬೆಳೆಗಳಷ್ಟೇ ಇಲ್ಲ, ತರಕಾರಿ ಬೆಳೆಗಳಲ್ಲಿ, ಬೇರೆ ಹಣ್ಣಿನ ಬೆಳೆಗಳಲ್ಲಿ ಮತ್ತು ನಮ್ಮ ಒಂದು ಸೀರಿಯಲ್ಸ್ ಪಲ್ಸಸ್ ಅಂತ ಏನು ಹೇಳ್ತೀವಲ್ಲ, ಇವುಗಳಲ್ಲೂ ಉಜ್ವಲ ಅವಕಾಶ ಇದೆ. ಇವತ್ತು ನಮ್ಮಲ್ಲಿ ಸಾಕಷ್ಟು ಇಲ್ಲಿ ಸ್ಟಾಲ್ಸ್ ಹಾಕಿರೋರಲ್ಲಿ ಇವೆಲ್ಲ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿರೋಂಥ ಕೆಲವು ಭಾಳ ಮುಖ್ಯವಾಗಿ
ಉತ್ಪನ್ನಗಳನ್ನು ಪ್ರದರ್ಶನ ಇಟ್ಟಿದ್ದಾರೆ. ಖಂಡಿತ ಇವು ಇನ್ನೂ ಹೆಚ್ಚುವರಿ ಮಾಡಲಿಕ್ಕೆ ಅವಕಾಶ ಇರುವಂಥ ಏರಿಯಾ. ಇದನ್ನು ಮಾಡಿದೆ ಆದರೆ ಒಂದು ಕಡೆ ರೈತರಿಗೆ ಹೆಚ್ಚುವರಿ ಬೆಲೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಮತ್ತೊಂದು ಕಡೆ ಇವು ಪೋಲಾಗೋದನ್ನು ತಡೆಯಿದ್ದಂಗೆ ಆಗುತ್ತೆ, ಮಗದೊಂದು ಕಡೆ ಬೇರೆ ರಾಷ್ಟ್ರಗಳಿಗೂ ಇದನ್ನು ನಾವು ರಫ್ತು ಮಾಡೋಕ್ಕೂ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಭಾಗವಹಿಸಿ ಸಾಕಷ್ಟು ಮಾಹಿತಿ ಕೊಟ್ಟಂಥ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ವೈಯಕ್ತಿಕವಾಗಿ ಉದ್ಯಮಿ ಒಕ್ಕಲಿಗರ ಪರವಾಗಿ ಅಭಿನಂದಿಸ್ತೇನೆ. ಹಾಗೆ ಸನ್ಮಾನ್ಯ ರಾಮೇಗೌಡರು ನಮ್ಮ ಈ ಒಂದು IAS ಅಧಿಕಾರಿಯಾಗಿ ಒಳ್ಳೆಯ ಉತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮುಕ್ತವಾಗಿ ಅವರೂ ಸಹ ಭಾಗವಹಿಸಿದ್ದಾರೆ. ಅವರ ಒಂದು ಪ್ರೋತ್ಸಾಹ ಮತ್ತೊಂದು ಮುಂದಿನ ಪೀಳಿಗೆಯಲ್ಲಿ ಸಾಕಷ್ಟು ಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಿ ಇಷ್ಟೊಂದು ವೈವಿಧ್ಯ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಉದ್ಯಮಿ ಒಕ್ಕಲಿಗರ ವ್ಯವಸ್ಥಾಪಕರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸುತ್ತಾ ನನ್ನ ಮಾತಿಗೆ ತೆರೆ ಎಳಿತಿದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.